ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನಾಳೆಗೆ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ. ಅದನ್ನು ನಾವು ಯಾಕೆ ಅವತ್ತೇ ಆಚರಿಸ್ತೀವಿ? ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು ನಿಜ, ಅಂದೇ ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಕಾರಣ ಏನು? ನೀವು ಅನ್ಬೋದು ಬ್ರಿಟಿಷರು ಬಿಟ್ಟು ಹೋಗಿದ್ರು, ಅದಕ್ಕೋಸ್ಕರ ನಾವು 15ನೇ ತಾರೀಕಿಂದ ಸ್ವಾತಂತ್ರ್ಯ ಪಟ್ಟರು. ಆದರೆ 15ನೇ ತಾರೀಕೆ ಯಾಕೆ ಬಿಟ್ಟೋದ್ರು ಬ್ರಿಟಿಷರು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ಬೆಳಿಗ್ಗೆನೂ ಕೂಡ ಸ್ವಾತಂತ್ರ್ಯ ದಿನದ 10 ವಿಶಿಷ್ಟ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡಿ. ಯಾಕೆ ಅಂದರೆ ನಾವು ಸ್ವಾತಂತ್ರ್ಯ ದಿನ ಆಚರಿಸೋದಕ್ಕಿಂತ ಮುಂಚೆ ಅದ್ರ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ನಮಗೂ ಸಹ ಅರಿವಿರಬೇಕು, ನಾವು ಈ ದೇಶದ ಪ್ರಜೆಯಾಗಿದ್ದರೆ. ಇದು ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ನಾವು ಜಾತಿ, ಧರ್ಮ, ರಾಜ್ಯಗಳನ್ನು ಬಿಟ್ಟು ಒಂದಾಗಿ ಆಚರಿಸುವ ಹಬ್ಬ, ನಮ್ಮ ರಾಷ್ಟ್ರೀಯ ಹಬ್ಬ. ಇದು ನಮ್ಮ ದೇಶದ ಮಾತ್ರ ಅಲ್ಲದೆ ಬೇರೆ ದೇಶಗಳಲ್ಲೂ ಸಹ ವಾಸಿಸ್ತಿರುವಂತಹ ನಮ್ಮ ಭಾರತೀಯರು ಸಹ ಹೆಮ್ಮೆಯಿಂದ ಆಚರಿಸ್ತಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳಿಯೋಣ ಫ್ರೆಂಡ್ಸ್. ಈ ಸ್ವಾತಂತ್ರ್ಯನ ಪಡೆದುಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ ಅನೇಕ ವೀರ ಮರಣ ಹೊಂದಿರುವಂತಹ ಸಾಹಸಿಗಳು, ಅವರು ಲಾಠಿ ಏಟಿಗಳನ್ನು ತಿಂದರು, ಹಾಗೆ ಗುಂಡಿಗೆ ಎದೆ ಕೊಟ್ಟರು, ಅವರು ಗಲ್ಲಿಗೂ ಸಹ ಏರಿದರು. ಅದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೂ ಒಬ್ಬರು. ಆ ರೀತಿ ಅನೇಕ ನಾಯಕರಿದ್ದಾರೆ. ಅಂಥವರ ಪ್ರತಿಫಲವಾಗಿ ನಮಗೆ ಈ ದಿನ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ಕದ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಏನಂತೇಳಿದ್ರೆ, 1945ರಲ್ಲಿ ಬ್ರಿಟನ್ನಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಅಟ್ಲಿ ಅವರಿಂದ ಚುನಾವಣಿತರಾಗಿ ಸೋಲಲ್ಪಟ್ಟರು. ಆಗ ಪ್ರಧಾನಿಯಾದ ನಂತರ ಅಟ್ಲಿ ಫೆಬ್ರವರಿಯಲ್ಲಿ 1947ರಲ್ಲಿ ಭಾರತಕ್ಕೆ ಬರ್ತಾರೆ. ಅವರು ಜೂನ್ 30ರೊಳಗೆ ನಿಮಗೆ 1948 ಜೂನ್ 30ರೊಳಗೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ, ಸಂಪೂರ್ಣವಾಗಿ ನಿಮ್ಮ ದೇಶವನ್ನು ಬಿಟ್ಟು ಹೋಗ್ತೀವಿ ಅಂತೇಳಿ ಮಾತನ್ನು ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ಭಾರತವನ್ನು ವಿಮೋಚನೆಗೊಳಿಸಲು ಅವರು ಜೂನ್ 30ರವರೆಗೂ ಟೈಮ್ ತಗೊತಾರೆ ಫ್ರೆಂಡ್ಸ್. ಆದರೆ ಅವ್ರಿಗೆ ಜೂನ್ 30ರವರೆಗೂ ಟೈಮ್ ಇತ್ತು. ನಮ್ಮ ದೇಶದ ನಾಯಕರು ಎಲ್ಲ ಒಪ್ಪಿಗೆ ಪಡ್ಕೊಂಡಿದ್ರು. ಆಗ ಜವಾಹರ್ಲಾಲ್ ನೆಹರೂರಲ್ಲಿ ಇದು ನಡೀತಾ ಇತ್ತು. ಆಗ ಏನಂತೇಳಿದ್ರೆ, ಪಾಕಿಸ್ತಾನವನ್ನು ಬೇರೆದು ಮಾಡಿಕೊಡಿ, ಮುಸ್ಲಿಮರಿಗಾಗಿ ಒಂದು ದೇಶ ಬೇಕು ಅಂತೇಳಿ ಜಿನ್ನರವರ ಬೇಡಿಕೆ ಅಂತೂ ಇತ್ತು. ಇದನ್ನು ನೋಡಿದಂಥ ಬ್ರಿಟಿಷರು ಕೋಲುಗಬೆ ಎದ್ದೇಳುತ್ತೆ, ಇದರಿಂದ ನಮಗೂ ಸಹ ನಷ್ಟ ಆಗುತ್ತೆ, ಇದ್ರ ಬಗ್ಗೆ ಟೆನ್ಷನ್ ಬೇಡ ಅಂತೇಳಿ ಅವರು ಆಗಸ್ಟ್ 15, 1947ರಂದೇ ಸಹ ಅವರು ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಿ ಬಿಟ್ಟು ಹೋಗ್ತೀವಿ ಅಂತೇಳಿ ಸಹ ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ಕ್ಲೇಮೆಂಟ್ ಆಟ್ಲಿ ಅವರು ಇದು ಸ್ವಾತಂತ್ರ್ಯವನ್ನು ನಮ್ಮ ದೇಶಕ್ಕೆ ಘೋಷಣೆ ಮಾಡ್ತಾರೆ. ಆದರೆ ನಮಗೆ ಅವಾಗ ಒಂದು ಸಂವಿಧಾನ ಇರೋದಿಲ್ಲ. ಅದಕ್ಕೋಸ್ಕರ ನಮಗೆ ಬ್ರಿಟನ್ನಿನ ಅವಶ್ಯಕತೆ ಇರುತ್ತೆ. ಆಗಿನ ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಲೂಯಿಸ್ ಮೌಂಟ್ಬಾಟನ್ ಅವರು ಈ ಉದ್ದೇಶಕ್ಕಾಗಿ ಕಾನೂನನ್ನು ತಯಾರು ಮಾಡೋಕ್ಕೋಸ್ಕರ ಒಂದು ಟೈಮ್ನ ತಗೊಂತಾರೆ. ಅವರು ಜೂನ್ 3ರಂದು 1947ರಂದು ಸ್ವಾತಂತ್ರ್ಯ ಕಾಯ್ದೆ ಅಂತೇಳಿ ಒಂದು ಜಾರಿಗೆ ತರ್ತಾರೆ. ಅದರಲ್ಲಿ ಪಾಕಿಸ್ತಾನಕ್ಕೆ ಒಂದು ದೇಶ, ಭಾರತ ಒಂದು ದೇಶ ಅಂತ ಮಾಡ್ತಾರೆ. ಅಂದರೆ ಪಾಕಿಸ್ತಾನ ಮುಸ್ಲಿಮರಿಗಾಗಿ ಒಂದು ದೇಶ ಅಂತ ಒಂದು ಕಾಯ್ದೆನೇ ರಚಿಸ್ತಾರೆ. ಭಾರತಕ್ಕೆ ಒಂದು ಕಾಯ್ದೆಯನ್ನು ರಚಿಸಿ ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಮೌಂಟೆಸ್ಟ್ ಯೋಜನೆ ಆಧಾರದ ಮೇಲೆ ತಯಾರಿಸಲಾಗಿತ್ತು ಅಂತೇಳಿ ಸಹ ಹೇಳಿದ್ದಾರೆ. ಇದನ್ನು ಜುಲೈ 5, 1947ರಂದು ಬ್ರಿಟಿಷ್ ಸಂಸತ್ತು, ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಅನುಮೋದಿಸಿತ್ತು. ಇದಾದ ನಂತರ ಜುಲೈ 18, 1947ರಂದು ಬ್ರಿಟನ್ ರಾಜ 6ನೇ ಜಾರ್ಜ್ ಕೂಡ ಈ ಕಾಯ್ದೆಗೆ ತನ್ನ ಒಪ್ಪಿಗೆಯನ್ನು ನೀಡಿದರು ಅಂತೇಳಿ ಒಂದು ಉಲ್ಲೇಖ ಇದೆ ಫ್ರೆಂಡ್ಸ್. ಹಾಗೆ ಇದಾದ ನಂತರ ಆಗಸ್ಟ್ 15, 1947ರಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಫ್ರೆಂಡ್ಸ್. ಅದಕ್ಕೆ ಈ ದಿನವನ್ನು ನಾವು 1947 ಆಗಸ್ಟ್ 15ರಿಂದ ಸ್ವಾತಂತ್ರ್ಯ ದಿನ ಅಂತ ಆಚರಿಸ್ತೀವಿ ಫ್ರೆಂಡ್ಸ್. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.